ಹಾಯ್ ಫ್ರೆಂಡ್ಸ್, ಪೇಟಿಎಮ್ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಪೇಟಿಎಮ್ ಕಡೆಯಿಂದ ಏನಪ್ಪ ಅಪ್ಡೇಟ್ ಬಂದಿದೆ ಅಂದರೆ, ಇನ್ನು ಮುಂದೆ ಪೇಟಿಎಮ್ಮಲ್ಲಿ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟು ಮತ್ತು ಪೇಟಿಎಮ್ ವಾಲೆಟ್ ಅನ್ನೋದು ವರ್ಕ್ ಆಗೋದಿಲ್ಲ. ಇದನ್ನು ಇವಾಗ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಈ ಒಂದು ಸರ್ವಿಸ್ನ ಕ್ಲೋಸ್ ಮಾಡಿ ಅಂತ ಪೇಟಿಎಮ್ ಅವರಿಗೆ ಹೇಳಿರೋ ಕಾರಣ, ಇದೇ ತಿಂಗಳು ಅಂದರೆ 29 ಫೆಬ್ರವರಿ 2024ರಿಂದ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಸೇವಿಂಗ್ ಅಕೌಂಟು ಮತ್ತು ಪೇಟಿಎಮ್ ವಾಲೆಟ್ ಈ ಎರಡು ಸರ್ವಿಸ್ ಕೂಡ ಸ್ಟಾಪ್ ಆಗ್ತಾ ಇದೆ. ಸೊ ಅಷ್ಟರೊಳಗಡೆ ನಿಮ್ಮ ಒಂದು ಅಮೌಂಟ್ನೆಲ್ಲ ವಿತ್ಡ್ರಾ ಮಾಡ್ಕೊಳ್ಳಿ. ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟಲ್ಲಿರೋ ಅಮೌಂಟು ಮತ್ತು ಪೇಟಿಎಮ್ ವಾಲೆಟಲ್ಲಿರೋ ಅಮೌಂಟು ಎಲ್ಲದನ್ನು ಕೂಡ ವಿತ್ಡ್ರಾ ಮಾಡ್ಕೊಳ್ಳಿ. ಅದೇ ರೀತಿ FD ಅಮೌಂಟ್ ಕೂಡ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಅದೇ ರೀತಿ ಪೇಟಿಎಮ್ದು QR ಕೋಡ್ ಏನಿರುತ್ತೆ, ಬಿಸ್ನೆಸ್ QR ಕೋಡು, ಸೊ ಆ ಒಂದು QR ಕೋಡ್ ಕೂಡ ಸ್ಟಾಪ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಬಟ್ ಆ ಒಂದು QR ಕೋಡು ಸ್ಟಾಪ್ ಆಗಲ್ಲ ಅಂತ ಪೇಟಿಎಮ್ ಅವರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಬೇರೆ ಬ್ಯಾಂಕ್ಗಳ ಜೊತೆ ಪಾರ್ಟ್ನರ್ ಮಾಡಿಕೊಂಡು ನಾವು ಆ ಒಂದು ಸರ್ವಿಸ್ನ ಮುಂದುವರಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಪೇಟಿಎಮ್ QR ಕೋಡ್ ಇಟ್ಕೊಂಡಿರೋರು ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು, ಟೆಕ್ ವೀಡಿಯೋಸ್ಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.